ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ವಿದ್ಯಾ ಓದ್ಕೊತಿರ್ತಾಳೆ. ಚಂಪಾ ವಿದ್ಯಾಗೆ ಫೋನ್ ಮಾಡ್ತಾಳೆ. ವಿದ್ಯಾ ಆನ್ ಮಾಡಿ ಹೇಳ್ ಚಂಪಾ ಅಂತ ಮಾತಾಡ್ತಾಳೆ. ಸಂದಾಗಿದೆಯಾ ಅಕ್ಕ ಅಂತಾಳೆ ಚಂಪಾ. ನನ್ನ ಸಂದ ನೋಡೋದಕ್ಕೆ 2 ಕಣ್ಣು ಸಾಲಕ್ಕಿಲ್ಲ ಬಿಡು. ಅದ್ಬಿಡು, ಏನು ಫೋನ್ ಮಾಡಿದ್ದು ಅಂತಾಳೆ ವಿದ್ಯಾ. ಅಕ್ಕ ಒತ್ತಾರಿಕೆ ಕೋರ್ಟ್ಗೆ ಹೋಗ್ತಾ ಇದ್ದೀಯಾ ಅಂತ ಚಂಪಾ ಕೇಳ್ತಾಳೆ. ಬರಬೇಕು ಅಂತ ನೋಟಿಸ್ ಕಳಿಸಿದ್ಮ್ಯಾಕೆ ಹೋಗ್ಲೇಬೇಕಲ್ವೇ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾಕ್ಕ ಕೆಟ್ಟಗಳಿಗೆ ಅಂದವ್ರೆ, ಅದಕ್ಕೆ ನಿನ್ಗೆ ನೋಟಿಸ್ ಕಳಿಸಿದ್ದಾರೆ ಆಟಯ್ಯ. ಆದರೆ ನಿನ್ನ ಮೇಲೆ ಅವ್ರಿಗಿರೋ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಕ್ಕ. ಅಯ್ಯೋ ಅಕ್ಕ, ನಾನು ಹೇಳ್ತಿರೋದು ದಿಟ. ಇವತ್ತೇನಾಯ್ತು ಗೊತ್ತೇ? ಸಾವಿತ್ರಿ ಅಮ್ಮನು ವಿನಂತಿ ಅಕ್ಕ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ರು. ಭದ್ರಣ್ಣ ಸುಮ್ಮನೆ ಇರದೆ ಮಾತಕ್ಕೆ ಮಾತು ಕೊಟ್ಟು ಅವ್ರ ಬಾಯಿ ಮುಚ್ಚಿಸಿದ್ರು ಅಂತ ಹೇಳ್ತಾ ಚಂಪಾ ಇನ್ನೊಂದು ಮಾತು ಮಾತಾಡಿದ್ರೆ ನನ್ನ ಮನುಷ್ಯನೇ ಆಗಕ್ಕಿರಕ್ಕಿಲ್ಲ. ಅವಳು ನನ್ನ ಮನಸ್ಸಲ್ಲಿ ಇದ್ದಾಳೋ ಇಲ್ವೋ ನಿನಗೆ ಬೇಕಾಗಿಲ್ಲ. ಆದರೆ ಅವಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವುದೂ ಯೋಗ್ಯತೆನೇ ಇಲ್ಲ. ಇನ್ನೊಂದ್ಕಿತ ಏನಾದರೂ ಅವಳ ಬಗ್ಗೆ ಕೆಟ್ಟ ಪದ ಉಪಯೋಗಿಸಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಭದ್ರ ಹೇಳಿದ್ದನ್ನ ಹೇಳ್ತಿರ್ತಾಳೆ ಚಂಪಾ. ಅಲ್ಲಕ್ಕ, ಮನಸ್ಸಾಗೆ ಪ್ರೀತಿ ಇಲ್ಲದೆ ಹೋಗಿದ್ದಿದ್ರೆ ನಿನ್ನ ಪರವಾಗಿ ನಿಲ್ತಿದ್ರ ಹೇಳು? ಮನಸ್ಸಾಗಿರೋ ಕೋಪದಿಂದ ದೂರ ಆಗಿರ್ಬೋದು, ಆದರೆ ಅವ್ರ ಹೃದಯದಾಗೆ ನಿನ್ಗಿರೋ ಸ್ಥಾನ ಹಂಗೆ ಅದೇ ಅಂತ ಚಂಪಾ ಹೇಳ್ತಿರ್ತಾಳೆ. ಚಂಪಾ ಮಾತಿಗೆ ನಗ್ತಾಳೆ ವಿದ್ಯಾ. ಯಾಕಕ್ಕ ಹಂಗೆ ನಗ್ತಾ ಇದ್ದಿ ಅಂತಾಳೆ ಚಂಪಾ. ಮತ್ತಿನ್ನೇನು ಚಂಪಾ, ನೀನು ಈ ವಿಷಯ ಹೇಳಿದ್ಮ್ಯಾಕೆ ಅವ್ರ ಜೊತೆ ಬಾಳೋದಕ್ಕೆ ಓಡೋಡಿ ಬರ್ತೀನಿ ಅಂತ ಅತ್ತೆ ಮತ್ತೆ ಅಮ್ಮಮ್ಮ ನನ್ನ ತವ ಸುಳ್ಳು ಹೇಳೋಕೆ ಹೇಳಿದ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ವಿದ್ಯಕ್ಕ, ನಾನು ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಿಲ್ಲ ಅಂತಾಳೆ ಚಂಪಾ. ಭಾವ ಎಲ್ರ ಮುಂದ್ಗೂಟೆ ನಿನ್ನ ಬಗ್ಗೆ ಮಾತಾಡಿದ್ದಂತೂ ದಿಟ ಅಂತ ಚಂಪಾ ಹೇಳ್ತಾಳೆ. ಅವರು ಇದಕ್ಕೂ ಮುಂಚೆ ಅವ್ರ ಬಾಯಿಯಲ್ಲಿಂದ ಮಾತಾಡಿರೋ ಮಾತುಗಳು ನನ್ನ ಕಿವಿಯಲ್ಲಿ ಇನ್ನೂ ಗುಣ್ಗುಡ್ತಾವೆ. ಈಗ ನನ್ನಿಂದೆ ಅವರು ಒಳ್ಳೆ ಮಾತುಗಳು ಮಾತಾಡಿದ್ದಾರೆ ಅಂದರೆ ನಾನು ಹೆಂಗೆ ಚಂಪಾ ನಂಬಲಿ ಅಂತ ವಿದ್ಯೆ ಹೇಳ್ತಾಳೆ. ಹಂಗಲ್ಲ ವಿದ್ಯಕ್ಕ ಅಂತ ಚಂಪಾ ಕೇಳ್ತಾಳೆ. ಚುಚ್ಚು ಮಾತಿಂದ ಮುಚ್ಚಿರೋ ಮನ್ಸನ್ನ ಯಾವ ಸುಳ್ಳಿನ ಮಾತುಕಿ ಕೂಡ ತೆಗಿಯೋಕ್ಕಾಗಕ್ಕಿಲ್ಲ. ಇದನ್ನ ಅತ್ತೆಗೂ ಅಮ್ಮಮ್ಮನಿಗೂ ಹೇಳ್ಬಿಡು ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ನನ್ನ ಮಾತು ಹಸಿ ಕೇಳು ವಿದ್ಯಕ್ಕ ಅಂತಾಳೆ ಚಂಪಾ. ಚಂಪಾ, ನನಗೆ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತ ವಿದ್ಯೆ ಹೇಳಿ ಕಟ್ ಮಾಡ್ತಾಳೆ ಫೋನ್ನ. ಇತ್ತ ಹೊರಗಡೆ ಕುತ್ಕೊಂಡು ಶಿವರಾಮೇಗೌಡರು, ಮೋಹನ ಎಲ್ರದ್ದು ಊಟ ಐತೆ ಅಂತ ಕೇಳ್ತಾರೆ. ಆಯ್ತು ರೀ ಅಂತ ಹೇಳಿ ತಗೊಳ್ಳಿ ಮಾತ್ರೆ ಅಂತ ಕೊಡ್ತಿರ್ತಾಳೆ ಮೋಹನ. ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ ಶಿವರಾಮ ಅನ್ಕೊಂಡು. ಅವ್ವ ಬಾ ಅವ್ವ ಕುತ್ಕೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮೋಹನ, ನನ್ನ BP ಮಾತ್ರೆನ ನಾನು ಎಲ್ಲೋ ಮಡಗ್ಬಿಟ್ಟಿವ್ನಿ, ಏಟ್ ಹುಡುಕಿದ್ರು ಸಿಗ್ತಾನೆ ಇಲ್ಲ. ಹೆಂಗೂ ಶಿವರಾಮ ತಗೊಳೋ ಮಾತ್ರೆ ನಾನು ತಗೊಳೋ ಮಾತ್ರೆ 2 ಒಂದೇ ಅಲ್ವಾ, ಅದಕ್ಕೆ ಇಸ್ಕೊಂಡೋಗೋಣ ಅಂತ ಬಂದೆ ಅಂತಾಳೆ ಅಜ್ಜಮ್ಮ. ಅವ್ವ, ನಿನ್ನ ಮಾತ್ರೆಗೋಸ್ಕರ ಬಂದಿಲ್ಲ, ನೀನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ಯಾ ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಅದೇನಂತ ಕೇಳವ್ವ ಅಂತಾರೆ ಶಿವರಾಮೇಗೌಡರು. ಅಲ್ಲ ಕಣ್ಲಾ, ನನ್ನ ಮನಸ್ಸಲ್ಲಿ ಏನೋ ಮಾತಿದೆ ಅಂತ ಅರ್ಥ ಆಗೋ ನಿನಗೆ ನಿನ್ನ ಮಗನ ಮನಸ್ಸಲ್ಲಿ ಅವಳು ಎಂಡ್ರವಳೆ ಅಂತ ಯಾಕೆ ತಿಳಿತಾ ಇಲ್ಲ ನಿನಗೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಯಾರು ಇನ್ನ ಭದ್ರನ ಮನಸ್ಸಲ್ಲಿ ಅವಳೆ ಅಂತ ಯಾರು ಹೇಳಿದ್ರು ನಿಂಗೆ? ಭದ್ರ ಹೇಳಿದ್ನೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದನ್ನ ಅವನು ಬಾಯಿ ಬಿಟ್ಟು ಹೇಳಕ್ಕಿಲ್ಲ ಕಣಪ್ಪ, ಅವನ ಮಾತುಕತೆ ನೋಡಿದ್ರೇನೆ ತಿಳಿತದೆ. ಮಗ, ಮನೆ ಬಾಗ್ಲನ್ನ ಮುಚ್ಚಿದಷ್ಟು ಸುಲಭವಾಗಿ ಮನಸ್ಸಿನ ಬಾಗ್ಲನ್ನ ಮುಚ್ಚಕ್ಕಾಗಲ್ಲಪ್ಪ. ಅವತ್ತೇನೋ ಅವಳು ಸುಳ್ಳು ಹೇಳಿದ್ದೀನಿ, ಮೋಸ ಮಾಡಿದ್ದೀನಿ ಅಂತ ಮನೆಯಿಂದ ಆಚೆ ಹೊರಡ್ತಾ ಇದ್ರು. ಭದ್ರ ಸುಮ್ಮನೆ ಇದ್ದ. ಓದ್ಬೇಕೆ 4 ಕೋಪ ಮಾತನ್ನು ಆಡ್ದ. ಅವಳು ಬೇಡ ಅಂತನೂ ಹೇಳ್ದ. ಆದರೆ ಅವನು ವಿದ್ಯಾನ ಮರ್ತಿಲ್ಲಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ನೀನು ಹೇಳ್ದಂಗೆ ಇವನ್ ಮನಸ್ಸಲ್ಲಿ ಅವಳಿದ್ದಿದ್ರೆ ಇವನ್ಯಾಕೆ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂತ ಇದ್ದ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಯಾಕಂದ್ರೆ ಅವಳು ತಪ್ಪು ಮಾಡಿದ್ಲು ಅಂತ ಕೋಪ ಮನಸ್ಸಿನಲ್ಲಿ ಇತ್ತಲ್ಲ, ಅದಕ್ಕೆ. ಹಂಗೇನಾದ್ರೂ ಅವನು ಮನ್ಸಾರೆ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಿದ್ರೆ ಸಾವಿತ್ರಿ ವಿದ್ಯಾಳ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಕೋಪದಿಂದ ಅವಳ ಬಾಯಿನ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ನೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಶಿವರಾಮೇಗೌಡರು ಭದ್ರ ಮಾತಾಡಿದ್ದನ್ನ ನೆನ್ಸ್ಕೊಂತಿರ್ತಾರೆ. ಮನ್ಸಲ್ಲಿ ಇಲ್ದವ್ರಿಗೋಸ್ಕರ ಆಟೊಂದು ಯಾರು ಮಾತಾಡೋಕ್ಕಿಲ್ಲ ಕಣಪ್ಪ. ಬಾಯಿ ಮಾತಿಂದ ಬಿಡೋಕೆ ಸಿದ್ಧವಾಗಿದ್ರು ಮನಸ್ಸಿಂದ ಬಿಡೋಕೆ ಸಿದ್ಧವಾಗಿಲ್ಲ. ಯಾವಾಗ ಭದ್ರ ತನ್ನ ಹೆಂಡ್ರ ಪರವಾಗಿ ನಿಂತ್ಕೊಂಡ್ನೋ ಆವಾಗಲೇ ನಂಗೆ ಗೊತ್ತಾಯ್ತು ಇನ್ನೂ ಅವನು ಅವಳನ್ನ ದೂರ ಮಾಡ್ಕೊಂಡಿಲ್ಲ ಅಂತ. ನೇರವಾಗಿ ಹೇಳ್ಬೇಕು ಅಂದರೆ ಇನ್ನೂ ಅವನ ಮನಸ್ಸಲ್ಲಿ ವಿದ್ಯಾ ಅವಳೆ. ಅದನ್ನ ನೋಡದೆ ನೀನು ಏನೇನೋ ನಿರ್ಧಾರ ತಗೋಬೇಡ. ಆಮೇಲೆ ನೀನು ತಗೊಳ್ಳೋ ನಿರ್ಧಾರ ಅವನಿಗೆ ಸುಖ ಕೊಡೋಕ್ಕಿಲ್ಲ, ಕೊಡೋದು ಬರೀ ದುಃಖನೇ. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅಂತ ಹೇಳಿ ಅಜ್ಜಮ್ಮ ಅಲ್ಲಿಂದ ಹೊರಡೋದಕ್ಕಂತ ಹೋಗ್ತಾಳೆ. ಅತ್ತೆ ಮಾತ್ರೆ ಅಂತಾಳೆ ಮೋಹನ. ನನ್ನ ಕಾಯಿಲೆಗೆ ಈ ಮಾತ್ರೆ ಹೆಂಗೆ ಮುಖ್ಯನೋ ನಿನ್ನ ಮಗನ ನೋವಿಗೆ ನಿನ್ನ ತೀರ್ಮಾನನೇ ಔಷಧಿ ಕಂಡ್ಲಾ ಅಂತ ಅಜ್ಜಮ್ಮ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಭದ್ರ ರೆಡಿ ಆಗ್ತಾ ಇರ್ತಾನೆ ಕೋರ್ಟ್ಗೆ ಹೋಗೋದಕ್ಕಂತ. ಅಲ್ಲಿಗೆ ಶಿವರಾಮೇಗೌಡರು ಬರ್ತಾರೆ. ಭದ್ರ, ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೆಯೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹ್ಞೂ ಅಪ್ಪಯ್ಯ ಅಂತಾರೆ ಭದ್ರಗೌಡ.
ಇಲ್ಲಿ ಗಂಟ ನಮ್ಮ ವಂಶದಲ್ಲಿ ಯಾರೂ ಇಂಥ ವಿಚಾರಕ್ಕೆ ಕೋರ್ಟ್ ಮೆಟ್ಲೆ ಹತ್ತಲಿಲ್ಲ. ಇಲ್ಲಿ ಗಂಟ ನಿನ್ನ ಜೀವನದಲ್ಲಿ ಇಂಥ ಒಂದು ಘಟನೆ ನಡೀತದೆ ಅಂತ ನಾನು ಕನಸು ಎಣಿಸಿರ್ಲಿಲ್ಲ ಮಗ. ಆಗಿದ್ದಾಗೋಯ್ತು ಬಿಡು, ಏನಾಗಬೇಕೋ ಅದೆಲ್ಲ ಆಗಲೇಬೇಕಲ್ವೇ. ಆದ್ರೂ ನಿನ್ನ ಹತ್ರ ಒಂದು ಮಾತು ಹೇಳ್ಬಿಟ್ಟೋಗೋಣ ಅಂತ ಬಂದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದೇನು ಹೇಳಪ್ಪಯ್ಯ ಅಂತ ಭದ್ರೇಗೌಡ ಕೇಳ್ತಾನೆ. ಕೋರ್ಟಲ್ಲಿ ಜಡ್ಜ್ ಸಾಹೇಬ್ರು ನಿನ್ನ ಹೆಂಡ್ರ ಜೊತೆ ಬದುಕೋದಕ್ಕೆ ಇಷ್ಟನಾ ಅಂತ ಕೇಳ್ತಾರೆ. ಆಗ ನೀನು ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತೈತೋ ಅದನ್ನು ಮಾತ್ರ ಹೇಳು ಮಗ. ಅದು ಬಿಟ್ಟು ನನ್ನ ಗೌರವಕ್ಕೆ ಧಕ್ಕೆ ಆಗ್ತೈತೆ ಅಂತಲೋ, ನನಗೆ ಅವಮಾನ ಆಗ್ತೈತೆ ಅಂತಲೋ, ಅಥವಾ ಮನೆಯವ್ರ ಒತ್ತಡಕ್ಕೆ ಮಡ್ದು ನಿನ್ನ ಮನಸ್ಸಿನ ವಿರುದ್ಧವಾಗಿ ಏನು ಹೇಳಕ್ಕೆ ಹೋಗಬೇಡ. ಯಾಕೆ ಅಂದರೆ ಇದು ನಿನ್ನ ಬದುಕು. ಸ್ವಂತವಾಗಿ ತೀರ್ಮಾನ ಮಾಡೋ ಹಕ್ಕು ನಿನಗೆ ಮಾತ್ರ ಅದೇ. ಅದಕ್ಕೆ ನಿನ್ನ ಮನಸ್ಸಿನಲ್ಲಿ ಏನೇ ಅನ್ನಿಸ್ತೈತೋ ಅದನ್ನು ಮಾತ್ರ ಹೇಳು ಮಗ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದಿ? ನನ್ನ ಮನಸ್ಸಲ್ಲಿ ಏನೈತೆ ಅಂತ ನಿನಗೆ ಗೊತ್ತಿಲ್ವೇ? ಅವಳನ್ನ ಪ್ರೀತಿ ಮಾಡಿ ಮದುವೆ ಆಗಿವ್ನಿ. ನನ್ನ ಮನಸ್ಸಲ್ಲಿ ಇನ್ನೂ ಅವಳವಳೆ ಅಂತ ಅಂದ್ಕೊಂಡು ಈಗ ಹೇಳ್ತಾ ಇದೀಯಾ? ಇಟ್ವಾಗ್ಲೂ ನನಗೆ ಅವಳು ಬೇಡ ಅಪ್ಪಯ್ಯ. ಇದೇ ಅಪ್ಪಯ್ಯ ನನ್ನ ಮನಸ್ಸಿನಲ್ಲಿ ಆಳ್ವಾಗಿ ಕೂತಿರೋದು ಅಂತ ಭದ್ರ ಹೇಳ್ತಿರ್ತಾನೆ. ಮಗ ಭದ್ರ ಅಂತಾನೆ ಶಿವರಾಮೇಗೌಡ. ಅಪ್ಪಯ್ಯ, ನನಗೆ ಈ ಪ್ರಪಂಚದಲ್ಲಿ ನೀನೇ ಮುಖ್ಯ ಅಪ್ಪಯ್ಯ. ನಮ್ಮ ಅಪ್ಪಯ್ಯ ತಲೆ ತಗ್ಸ ಅಂತ ಕೆಲಸ ಮಾಡೋರು ಯಾರೇ ಆಗಿರಲಿ, ಅವ್ರ ಜೊತೆಗೆ ನಮ್ಮ ಸಂಬಂಧ ಬೇಡ ಅಪ್ಪಯ್ಯ, ನನಗೆ ಬೇಡ ಅಂತ ಭದ್ರ ಹೇಳ್ತಿರ್ತಾನೆ. ಮಗ ಭದ್ರ, ಆ ಕೋಪನ ಮನಸ್ಸಿನಲ್ಲಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀಯಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಇಲ್ಲ, ತೀರ್ಮಾನ ಮಾಡಿಕೊಂಡು ಮಾತಾಡ್ತಾ ಇವನಿ ಅಪ್ಪಯ್ಯ. ಯಾವುದೇ ಕಾರಣಕ್ಕೂ ಆ ಮೋಸಗಾರ ಸಂಬಂಧ ನಮಗೆ ಬೇಕಾಗಿಲ್ಲ ಅಪ್ಪಯ್ಯ. ಅವರು ಏನೆಲ್ಲ ಮಾಡವ್ರೆ ಅಂತ ಗೊತ್ತಿದ್ರೂ ನಿನ್ನ ಮನಸ್ಸಿಗೆ ಹೆಂಗೆ ಅನಿಸ್ತೈತೆ ಹಂಗೆ ಮಾಡು ಅಂತ ಹೇಳ್ತಾ ಇದೆಯಾ ನೋಡು. ಇಂಥ ಮನಸ್ಸು ಎಷ್ಟು ಜನಕ್ಕೆ ಇರ್ತೈತೆ ಅಪ್ಪಯ್ಯ, ನೀನೇ ಹೇಳು ಅಪ್ಪಯ್ಯ. ತಿಟ ಹೇಳ್ತಾ ಇವನಿ ಅಪ್ಪಯ್ಯ. ನಿನ್ನ ಮಗ ಆಗಿ ಹುಟ್ಟೋಕ್ಕೆ ಶಾನೆ ಅದೃಷ್ಟ ಮಾಡಿವ್ನಿ. ನಿನ್ನಂಥವ್ರಿಗೆ ನೋವು ಕೊಟ್ಬಿಟ್ರಲ್ಲ, ಅಂಥವ್ರ ಜೊತೆಗೆ ನಾನು ಯಾವತ್ತೂ ಬದುಕಾಕಿಲ್ಲ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ನೋಡ್ಲಾ, ನೋವು ನಿಂದಾಗಿರ್ಬೇಕಾದ್ರೆ ತೀರ್ಮಾನನೂ ನಿಂದೇ ಆಗಿರಬೇಕು ಕಣ್ಲ. ಈಗಲೂ ಹೇಳ್ತಾ ಇವನಿ, ನೀನೇನೇ ತೀರ್ಮಾನ ತಗೊಂಡ್ರೂ ಅದಕ್ಕೆ ಒಪ್ಪಿಗೆ ನನಗಿರ್ತೈತೆ. ಒಳ್ಳೇದಾಗಲಿ, ಹೋಗ್ಬಿಟ್ಟು ಬಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಭದ್ರ ಅಳ್ತಿರ್ತಾನೆ. ಮಗ ಅಳ್ಬೇಡ ಕಣ್ಲ ಹೇಳ್ತಾ ಸಮಾಧಾನ ಮಾಡ್ತಾರೆ ಶಿವರಾಮೇಗೌಡರು. ಇತ್ತ ಅಜ್ಜಮ್ಮ ಅಳ್ತಾ ಕೂತಿರ್ತಾರೆ. ಮೋಹನ ಚಂಪಾ ತರಕಾರಿ ಹಚ್ಚುತ್ತಿರ್ತಾರೆ. ಮತ್ತೆ ನೀವು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯ ಏನಾಗಬೇಡ ಹೇಳಿ, ಹೊಸಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಮೋಹನ ಹೇಳ್ತಾಳೆ. ಅದೇನು ಕರ್ಮ ಮಾಡಿದ್ನೋ ಕಾಣೆ, ಮರಿ ಮೊಮ್ಮಕ್ಕಳ ಜೊತೆಗೆ ಆಡ್ಕೊಂಡು ಸಂತೋಷವಾಗಿ ಆಗಿ ಇರಬೇಕಾದವಳು ಬರೀ ಸಂಕಟ ನೋವು ನೋಡ್ತಿದ್ದೀನಲ್ಲೇ. 100 ಕಾಲ ಬಾಳಿ ಬದುಕೆ ಅಂತ ಆಶೀರ್ವಾದ ಮಾಡಿದ್ನಲ್ಲ, ಅಂಥವ್ರು ಇವತ್ತು ಸಂಬಂಧ ಕಳ್ಕೊಂಡು ದೂರ ಆಗೋದಕ್ಕೆ ನೋಡ್ತಾ ಇದ್ದಾರಲ್ಲೇ. ಇದನ್ನೆಲ್ಲ ನೋಡ್ಕೊಂಡು ಹೆಂಗೆ ಸುಮ್ಮನೆ ಇರಲಿ ಅಂತ ಅಜ್ಜಮ್ಮ ಅಳ್ತಿರ್ತಾಳೆ. ಅಮ್ಮಮ್ಮ, ಎಲ್ಲ ತಿಳಿದೋರಾಗಿ ನೀವೇ ಹಿಂಗೆ ಸಂಕಟ ಪಡ್ತಿದ್ರೆ ಹೆಂಗೆ ಹೇಳಿ ಅಂತ ಚಂಪಾ ಮಾತಾಡ್ತಾಳೆ. ಯಾರ ಎಲ್ಲ ತಿಳಿದವರು ಅಂತ ಮರ್ಯಾದೆ ಕೊಡ್ತಿದ್ದಾರೆ? ದೇವ್ರೆ, ಸಾಯೋ ಕೊನೆ ಗಳಿಗೆಯಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಯಾಕಪ್ಪ ಉಳಿಸಿದ್ಯಾ ನನ್ನ ಅಂತ ಅಜ್ಜಮ್ಮ ಹೇಳ್ಕೊಂಡು ಅಳ್ತಿರ್ತಾಳೆ. ಅವ್ವ, ಈ ಮುದುಕಿ ಹತ್ತು ಭದ್ರ ಡೈವರ್ಸ್ ಕೊಡ್ದಂಗೆ ಮಾಡಿಬಿಡ್ತಾಳೆ ಅಂತ ಚಿತ್ರ ಮಾತಾಡ್ತಿರ್ತಾಳೆ. ಮುದುಕಿ ಯಾವತ್ತೂ ನಮ್ಮ ಪರವಾಗಿ ನಿಂತ್ಕೊಂಡೇ ಇಲ್ಲ. ಯಾವಳಿಗೋಸ್ಕರನೋ ಹೆಂಗೆ ನಾಟಕ ಮಾಡ್ತಾಳೆ ನೋಡು. ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿತಾದೆ ಅಂತಾಳೆ ಸಾವಿತ್ರಿ. ಅಲ್ಲಿಗೆ ಶಿವರಾಮೇಗೌಡರು ಬರ್ತಾರೆ. ಅವ್ವ, ಈಗೇನಾಗಿದ್ದಾತೋ ಅಂತ ಗೋಳಾಡ್ತಾ ಇದೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಸಂಬಂಧನೇ ಕಳ್ಕೊಂಡು ಬರ್ತೀನಿ ಅಂತ ನಿನ್ನ ಮಗ ಹೊಂಟು ನಿಂತವನಲ್ಲ, ಇದಕ್ಕಿಂತ ಇನ್ನೇನಾಗಬೇಕಪ್ಪ? ಎಲ್ಲಿ ನಿನ್ನ ಮಗ ಅಂತ ಕೇಳ್ತಾಳೆ ಅಜ್ಜಮ್ಮ. ಅಲ್ಲಿಗೆ ಭದ್ರ ಬರ್ತಾನೆ. ಲೇ ಭದ್ರ, ನಿನ್ನ ಕೈ ಮುಗಿತೀನಿ ಕಣ್ಲ. ನೀನು ಮದುವೆ ಆಗೋದು ಕೊನೆ ಗಂಟ ಬಾಳಿ ಬದುಕೋದಕ್ಕೆ ಹೊರ್ತು ದೂರ ಆಗೋದಕ್ಕೆ ಅಲ್ಲ ಕಣ್ಲ. ಸಮಸ್ಯೆ ಬಂತು ಅಂತ ಸಂಸಾರನೇ ಹಾಳು ಮಾಡ್ಕೊಳೋದು ಬುದ್ಧಿವಂತಿಕೆ ಅಲ್ಲ ಕಣ್ಲ. ತಾಳ್ಮೆಯಿಂದ ಎಲ್ಲ ಕೂತು ಮಾತಾಡಿದ್ರೆ ಬಗೆಹರಿಯದ ಸಮಸ್ಯೆನೇ ಇಲ್ಲ. ನೋಡ್ಲಾ, ನನ್ನ ಮಾತು ಕೇಳು. ನಿನ್ನ ಹೆಂಡ್ರೀಗ ಬಸ್ರಿ ಕಣ್ಲ. ಅವಳಂತ ಒಳ್ಳೆ ಹೆಂಡ್ರನ್ನ ದೂರ ಮಾಡ್ಕೋಬೇಡ. ಬಂಗಾರದಂತ ನಿನ್ನ ಬದುಕಿಗೆ ನೀನೇ ಬೆಂಕಿ ಹಚ್ಕೋಬೇಡ ಅಂತ ಹೇಳ್ತಾ, ಬೇಕಾದ್ರೆ ನಿನ್ನ ಕಾಲಕ್ಕೆ ಕೂಡ ಬೀಳ್ತೀನಿ ಕಣಪ್ಪ ಅಂತ ಕಾಲಿಗೂ ಬೀಳಕ್ಕೆ ಹೋಗ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ಏನು ಮಾಡ್ತಾ ಇದೀಯಾ? ಯಾಕೆ ಆ ಮೋಸ್ಗಾರ ಚೆಲುವರಾಜನ ಮನೆಯವರು ಹೆಂಗಾರ ಮಾಡಿ ಸರಿ ಮಾಡು ಅಂತ ಹೇಳಿದ್ದಾರೆ ನಿನಗೆ? ನೋಡಮ್ಮಮ್ಮ, ಅದಕ್ಕೇನಾದರೂ ಹಿಂಗೆ ಮಾಡ್ತಿದ್ಯಾ ಹೇಳು ಅಂತಾನೆ ಭದ್ರ ಅಯ್ಯೋ ಅಂತ ತಲೆ ಚೆಚ್ಕೊತಿರ್ತಾಳೆ ಅಜ್ಜಮ್ಮ. ಇವನಿಗೆ ಹೆಂಗಪ್ಪ ಹೇಳೋದು ಅಂತ ಅಜ್ಜಮ್ಮ ಹೇಳ್ತಾಳೆ. ನೋಡು ಅಮ್ಮಮ್ಮ, ಅವಳು ಮಾಡಿರೋ ಮೋಸನೆಲ್ಲ ಮರೆತು ಅವಳು ಕೂಟನೇ ಸಂಸಾರ ಮಾಡು ಅಂತ ಹೇಳ್ತಿದ್ಯಲ್ಲ, ಇದಕ್ಕಿನ್ನ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ ಭದ್ರ ಹೇಳ್ತಾನೆ. ಇಲ್ಲಿ ಗಂಟ ನಮ್ಮ ಮಂತನದಲ್ಲಿ ಯಾರೋ ಸಂಸಾರನ ಕಳ್ಕೊಳೋದಕ್ಕೆ ಹೋಗ್ಲಿಲ್ಲ ಭದ್ರ ಅಂತ ಮೋಹನ ಹೇಳ್ತಾಳೆ. ಹಾಗಂತ ಕಷ್ಟ ಆದ್ರೂ ಅವಳ ಜೊತೆ ಸಹಿಸ್ಕೊಂಡು ಬಾಳಕ್ಕಾಗಕ್ಕಿಲ್ಲ ಕಣವ ಅಂತ ಭದ್ರ ಹೇಳ್ತಾನೆ. ಅದು ಹಂಗಲ್ಲ ಕಣ್ಲ ಭದ್ರ ಅಂತ ಮೋಹನ ಹೇಳ್ತಾಳೆ. ಅವ್ವ, ಅಮ್ಮಮ್ಮ, ಈ ವಿಚಾರದಾಗೆ ನಾನು ಆಗಲೇ ತೀರ್ಮಾನ ಮಾಡಾಗೋಗೋದೆ. ಈಗ ಅದ್ಯಾವ್ರೇ ಬಂದು ಹೇಳಿದ್ರು ನಾನು ನಿರ್ಧಾರ ಬದಲಾಗಕ್ಕಿಲ್ಲ. ಬೇಕಿದ್ರೆ ಈ ವಿಷಯದಾಗೆ ನಿಮ್ಮಿಬ್ಬರ ಕಾಲ್ಗೂ ನಾನು ಬಿದ್ದುಬಿಡ್ತೀನಿ ಅಂತ ಹೇಳಿ ಭದ್ರ, ಅಪ್ಪಯ್ಯ, ನನಗೆ ಗೊತ್ತಾದದೆ, ನನಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಇತ್ತ ಸಾವಿತ್ರಿ ಬಂದು, ಅಣ್ಣ ಜೊತೆಗೆ ನಾನು ಈಶ್ವರ್ಯತ್ಗೆ ಹೋಗ್ಬಿಟ್ಟು ಬರ್ತೀವಿ,
ಪಾಪ ಅವನೊಬ್ಬನೇ ಹೋಗೋದು ಬೇಡ ಅಂತ. ಭದ್ರಾ ಯಾರು ಏನು ಬೇಕಾದರೂ ಮಾತಾಡ್ಕೊಂಡ್ಲಿ, ನಡಿ ನಾವು ಹೋಗೋಣ ಅಂತಾಳೆ ಸಾವಿತ್ರಿ. ಭದ್ರಾ, ಸಾವಿತ್ರಿ, ಈಶ್ವರಿ ಅಲ್ಲಿಂದ ಹೊರಡ್ತಾರೆ. ಭದ್ರಾ ಭದ್ರಾ ಲೋ ಭದ್ರಾ ಅಂತ ಕಿರ್ಚ್ಬಿಟ್ಟು ಅಳ್ತಿರ್ತಾಳೆ ಅಜ್ಜಮ್ಮ. ಇತ್ತ ಭದ್ರಾ ಮತ್ತೆ ಈಶ್ವರಿ, ಸಾವಿತ್ರಿ ಎಲ್ಲ ಬಂದು ಕಾಯ್ಕೊಂತಿರ್ತಾರೆ ಕೋರ್ಟ್ ಹತ್ರ. ಅಲ್ಲಿಗೆ ಲಾಯರ್ ಬಂದು, ನಮಸ್ಕಾರ, ಆಪೋಸಿಟ್ ಪಾರ್ಟಿಯವರು ಬಂದಿದ್ದಾರಾ ಅಂತ ಕೇಳ್ತಾರೆ. ಇಲ್ಲಿವರೆಗೂ ಕಣ್ಗೇನು ಕಾಣಿಸಿಲ್ಲ, ಬಂದಿಲ್ಲ ಅನ್ಸುತ್ತೆ ಅಂತಾನೆ ಭದ್ರಾ. ಬರ್ತಾರೆ ಬಿಡಿ, ಏನಾದ್ರೂ ಬಂದಿಲ್ಲ ಅಂದ್ರೆ CP ಆದೇಶದ ಪ್ರಕಾರ 9ನೇ ನಿಯಮದ ಪ್ರಕಾರ ಎಕ್ಸ್ಪರ್ಟಿ ಆರ್ಡರ್ ಆಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಅಯ್ಯಯ್ಯೋ ಹಂಗೆಲ್ಲ ತಳ್ಳಾಕ್ಬೇಡಿ, ಏನಾದ್ರೂ ಮಾಡಿ ಲೆಕ್ಕ ಚುಪ್ತ ಮಾಡಿ ಇವತ್ತೇ ಅವಳ ಸಂಬಂಧ ಕಳ್ಕೊಂಡು ಹೋಗ್ತಾ ಇರಬೇಕು. ಹಂಗೆ ಮಾಡಿ ಲಾಯರ್ ಸಾಹೇಬ್ರೆ ಅಂತಾಳೆ ಸಾವಿತ್ರಿ. ಅದನ್ನ ನಾನು ನೋಡ್ಕೊತೀನಿ ಬಿಡಿ ಮೇಡಮ್, 1 ನಿಮಿಷ ಇರಿ ಬರ್ತೀನಿ ಅಂತ ಲಾಯರ್ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಗೆ ಆಟೋದಲ್ಲಿ ಬರ್ತಾರೆ ವಿದ್ಯಾನ್ನು ಮತ್ತೆ ರತ್ನ. ಮೇಡಮ್ ನಾವು ಬಂದಿದ್ದೇನಾದ್ರೂ ಲೇಟ್ ಐತೆ ಅಂತ ಲಾಯರ್ನ ಕೇಳ್ತಾಳೆ ವಿದ್ಯಾ. ಏನಿಲ್ಲ, ಸರಿಯಾದ ಟೈಮ್ಗೆ ಬಂದಿದ್ದೀರಾ. ಮತ್ತೆ ನಿನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ವಲ್ಲ ಅಂತ ಲಾಯರ್ ಕೇಳ್ತಾರೆ. ಇಲ್ಲ ಮೇಡಮ್ ಅಂತಾಳೆ ವಿದ್ಯಾ. ಸರಿ ಬನ್ನಿ, ನೆಕ್ಸ್ಟ್ ನಿಮ್ಮ ಕೇಸೇ ಇರೋದಂತ ಒಳಗಡೆ ಹೋಗ್ತಾರೆ. ಇತ್ತ ಕೋರ್ಟಲ್ಲಿ ನಿಂತಿರ್ತಾರೆ ವಿದ್ಯಾ ಮತ್ತೆ ವಿದ್ಯಾ ಲಾಯರು, ಭದ್ರಾ ಲಾಯರು. ಎರಡೂ ಕಡೆ ಪಾರ್ಟಿಗಳು ಬಂದಿದ್ದಾರಾ ಅಂತ ಕೇಳ್ತಾರೆ ಜಡ್ಜು. ಹೌದು ಸ್ವಾಮಿಗಳೇ ಬಂದಿದ್ದಾರೆ ಅಂತಾರೆ ಲಾಯರು. ಭದ್ರಾ ಕಡೆ ಲಾಯರು. ನೀವೇ ಏನ್ರಿ ಭದ್ರೇಗೌಡ ಅಂತ ಕೇಳ್ತಾರೆ ಜಡ್ಜು. ಹೌದು ಸ್ವಾಮಿ ನಾನೇ ಅಂತಾನೆ ಭದ್ರಾ. ನೀನೇ ನಮ್ಮ ವಿದ್ಯಾ ಅಂತ ಕೇಳ್ತಾರೆ ಜಡ್ಜು. ಹೌದು ಸ್ವಾಮಿ ನಾನೇ ವಿದ್ಯಾ ಅಂತಾಳೆ. ಈ ಪ್ರಕರಣದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿರೋರು ಯಾರು ಅಂತ ಕೇಳ್ತಾರೆ ಜಡ್ಜು. ನಮ್ಮ ಕ್ಲೈಂಟು ವಿಚ್ಛೇದನ ಕೇಳಿದ್ದಾರೆ ಸ್ವಾಮಿ, ಆದರೆ ಅವರು ಅಪೋಸ್ ಮಾಡ್ತಿದ್ದಾರೆ ಅದಕ್ಕೆ ಅಂತ ಭದ್ರಾ ಕಡೆ ಲಾಯರು ಹೇಳ್ತಾರೆ. ಏನ್ರಿ, ನಿಮಗೆ ನಿಮ್ಮ ಹೆಂಡತಿ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ವೇನೋ, ಅಥವಾ ಬೇರೆ ಯಾರ್ದಾದ್ರೂ ಒತ್ತಡಕ್ಕೆ ಅರ್ಜಿ ಹಾಕಿದ್ದೀರಾ ಅಂತ ಕೇಳ್ತಾರೆ ಜಡ್ಜು. ಇಲ್ಲ ಸ್ವಾಮಿ, ವೈಯಕ್ತಿಕವಾಗಿ ಅವಳ ಜೊತೆ ಬದುಕಕ್ಕೆ ಇಷ್ಟ ಇಲ್ದಲೇ ನಾನು ಡೈವರ್ಸ್ ಕೇಳ್ತಾ ಇದ್ದೀನಿ ಅಂತ ಭದ್ರಾ ಹೇಳ್ತಾನೆ. ಮದುವೆ ಆಗಿ ಎಷ್ಟು ದಿನ ಆಗಿದೆ ಅಂತ ಕೇಳ್ತಾರೆ ಜಡ್ಜು. 1.5 ವರ್ಷ ಆಗಿದೆ ಸ್ವಾಮಿ ಅಂತ ಭದ್ರಾ ಹೇಳ್ತಾನೆ. ಅದಕ್ಕೆ ಜಡ್ಜು ನಗುದ್ಬಿಟ್ಟು, ಅಲ್ಲ ರೀ, ಮದುವೆ ಆಗಿ 1.5 ವರ್ಷ ಆಗಿದೆ, ಸಂಬಂಧಗಳು ಈಗ ತಾನೇ ಶುರು ಆಗ್ತಾ ಇದೆ, ಅಷ್ಟರಲ್ಲೇ ನೀವು ವಿಚ್ಛೇದನಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂದರೆ ಅದ್ರ ಹಿಂದಿರೋ ಕಾರಣ ಬಹಳ ಗಂಭೀರವಾಗಿ ಇರಬೇಕಲ್ವಾ? ಕಾರಣ ಏನು ಅನ್ನೋದನ್ನ ಕೋರ್ಟ್ಗೆ ವಿವರವಾಗಿ ಹೇಳ್ತೀರಾ ಅಂತ ಜಡ್ಜ್ ಕೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.